ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಗಿ ಮುದ್ದೆ ತಯಾರಿಗೂ ಬಂತು ಅತ್ಯಾಧುನಿಕ ಯಂತ್ರ. ಹೌದು, ಕರ್ನಾಟಕದ ಮಣ್ಣಿನ ಸೊಗಡಿನ ರಾಗಿ ಮುದ್ದೆ ತಯಾರಿಗೂ ಯಂತ್ರ ಬಂದಿರುವಂಥದ್ದು. ಕೇಂದ್ರೀಯ ಆಹಾರ ತಂತ್ರಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯು ಈ ಒಂದು ಅತ್ಯಾಧುನಿಕ ಯಂತ್ರವನ್ನು ತಯಾರಿಸಿದ್ದು ಸೋಮವಾರ ಈ ಯಂತ್ರದ ಲೋಕಾರ್ಪಣೆಯಾಗಿರುವಂಥದ್ದು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಈ ಒಂದು ಯಂತ್ರವನ್ನ ಲೋಕಾರ್ಪಣೆ ಮಾಡಿದ್ರು. ದೇಶದ ಪ್ರಥಮ ರಾಗಿ ಮುದ್ದೆ ತಯಾರಿಸುವಂತ ಯಂತ್ರ ಇದಾಗಿರುವಂಥದ್ದು. ಯಂತ್ರಕ್ಕೆ ರಾಗಿ ಹಿಟ್ಟು ಮತ್ತು ನೀರು ಸೇರಿಸಿದರೆ ಸಾಕು, ನೀರಿನ ಹಬೆಯ ಮೂಲಕ ಬೆಂದು ರಾಗಿ ಮುದ್ದೆಯಾಗಿ ಹೊರಬರುತ್ತೆ. 1 ಗಂಟೆಗೆ ಬರೋಬ್ಬರಿ 250 ಮುದ್ದೆಯನ್ನು ತಯಾರು ಮಾಡಬಲ್ಲಂತ ಸಾಮರ್ಥ್ಯ ಯಂತ್ರಕ್ಕಿರುವಂಥದ್ದು. ಈ ಒಂದು ಯಂತ್ರವನ್ನ CFTRIನ ವಿನ್ಯಾಸ ಹಾಗೂ ಫ್ಯಾಬ್ರಿಕೇಶನ್ ವಿಭಾಗದಲ್ಲಿ ತಯಾರಾಗಿರುವಂಥದ್ದು. 250 ಮುದ್ದೆಯನ್ನು ತಯಾರಿಸಲು 25 kg ರಾಗಿ ಹಿಟ್ಟು ಬೇಕಾಗುತ್ತದೆ. ಇನ್ನು ನೀರಿನ ಹಬೆಗಾಗಿ ಗಂಟೆಯೊಂದಕ್ಕೆ 1.2 kg ಅಡುಗೆ ಅನಿಲ ಬೇಕಾಗುತ್ತೆ. ಜೊತೆಗೆ ರಾಗಿ ಮುದ್ದೆ ತಯಾರಾಗಲು ಸುಮಾರು 1 ಯೂನಿಟ್ ವಿದ್ಯುತ್ ಖರ್ಚಾಗುತ್ತೆ. ಒಂದು ಯಂತ್ರಕ್ಕೆ ಸುಮಾರು 3 ಲಕ್ಷ ಖರ್ಚಾಗಿರುವಂಥದ್ದು. ರಾಗಿ ಮುದ್ದೆ ತಯಾರಿಸುವಂತ ಯಂತ್ರವನ್ನ ಹೋಲಿರುವಂತಹ ದೇವೇಗೌಡ ಅವರು, ನಮ್ಮ ಮನೆಯಲ್ಲೇ ತಯಾರಿಸುವಂತ ಮುದ್ದೆಯಂತೆಯೇ ಇದರಲ್ಲಿ ಮುದ್ದೆ ತಯಾರಾಗಿದೆ. ನಮ್ಮ ಹಳ್ಳಿ ಜನರ ಮುದ್ದೆಯನ್ನು ತಯಾರಿಸಲು ಯಂತ್ರವನ್ನ ಆವಿಷ್ಕರಿಸಿದ್ದಕ್ಕೆ ಶ್ಲಾಘಿಸ್ತಾರೆ. ನಿಮ್ಗೆ ಅನ್ಸುತ್ತೆ ಈ ಒಂದು ಮುದ್ದೆಯನ್ನು ತಯಾರಿಸುವಂತ ಯಂತ್ರ ಕೂಡ ಬಂದಿರುವಂಥದ್ದು? ನಿಮ್ಮ ಬಗ್ಗೆ ಅನ್ಸುತ್ತೆ ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಚಾನಲ್